ಕಳೆದ ವರ್ಷ ನವೆಂಬರ್ನಿಂದ ಜನವರಿ 19 ತನಕ ಏನ್ ನಡೆದಿತ್ತು ಹಾಗಾದ್ರೆ? ಕಳೆದ ನವೆಂಬರ್ 27ರಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಗ್ರಾಮ ಪಂಚಾಯತಿಗೆ ಶ್ರೀ ಗೌರಿಶಂಕರ್ ಸೇವಾ ಟ್ರಸ್ಟ್ ಅರ್ಜಿ ಸಲ್ಲಿಕೆ ಮಾಡಿತ್ತು ಹನುಮ ಧ್ವಜಸ್ತಂಭ ಸ್ಥಾಪನೆಗೆ ಅಂತ. ಹಳೆ ಧ್ವಜಸ್ತಂಭದ ಜಾಗದಲ್ಲಿ ಹೊಸ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡ್ತೀವಿ ಅಂತ ಒಂದು ಅನುಮತಿ ಕೇಳಿತ್ತು. ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಗೌರಿಶಂಕರ್ ಟ್ರಸ್ಟ್ ಕಡೆಯಿಂದ. ಆದ್ರೆ ಯಾವ ಬಾವುಟ ಹಾರಿಸ್ತೀವಿ ಅಂತ ಟ್ರಸ್ಟ್ ಹೇಳಿರ್ಲಿಲ್ಲ. ಇಲ್ಲಿ ಧ್ವಜಸ್ತಂಭಕ್ಕೆ ಅನುಮತಿ ಬೇಕು, ಹೊಸ ಧ್ವಜಸ್ತಂಭಕ್ಕೆ. ಆದ್ರೆ ಯಾವ ಧ್ವಜ ಹಾರಿಸೋದಕ್ಕೆ ಅಂತ ಪ್ರಸ್ತಾಪ ಮಾಡಿರಲಿಲ್ಲ. ಧ್ವಜದ ಬಗ್ಗೆ ಚರ್ಚೆ ಆಗದೆ ಈ ಒಂದು ವಿಚಾರಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಧ್ವಜದ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಧ್ವಜದ ಬಗ್ಗೆ ಚರ್ಚೆ ಆಗದೇನೆ ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಟ್ಟಿರೋದಾಗಿತ್ತು. ಆ ಅನುಮತಿ ಪತ್ರದ ಡೀಟೇಲ್ಸ್ ಕೂಡ ಈಗ ನೀವು ಗಮನಿಸಬಹುದು. ಅಂದ್ರೆ ಕಳೆದ ವರ್ಷ ನಡೆದಂತಹ ಘಟನೆ ಇದು. ನವೆಂಬರ್ನಿಂದ ಜನವರಿ ತನಕ ಅನುಮತಿ ಕೋರಿದ್ದು ಗೌರಿಶಂಕರ ಟ್ರಸ್ಟ್. ಯಾವ ವಿಚಾರಕ್ಕೆ? ಹಳೆ ಧ್ವಜಸ್ತಂಭ ಇತ್ತು, ಆ ಜಾಗದಲ್ಲಿ ನಾವು ಹೊಸ ಧ್ವಜಸ್ತಂಭ ನಿರ್ಮಾಣ ಮಾಡ್ತೀವಿ, ಅನುಮತಿ ಕೋರಿ ಅಂತ. ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆದ್ರೆ ಅನುಮತಿ ಕೋರುವ ಸಂದರ್ಭದಲ್ಲಿ ಧ್ವಜದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಅನುಮತಿ ಕೊಡೋರು ಕೇಳಲಿಲ್ಲ, ಅನುಮತಿ ಕೇಳಿರೋರು ಕೂಡ ಹೇಳಲಿಲ್ಲ. ದೇಣಿಗೆ ಸಂಗ್ರಹಿಸಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಗ್ರಾಮಸ್ಥರು ಸಿದ್ಧತೆ ಕೂಡ ಮಾಡಿಕೊಂಡಿದ್ರು. ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಈ ಹೊಸ ಧ್ವಜಸ್ತಂಭ ಇದೆಯಲ್ಲ, ಅಲ್ಲಿ ಹನುಮ ಧ್ವಜ ಹಾರಿಸ್ತೀವಿ ಅಂತ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ತೀರ್ಮಾನವನ್ನ ಕೈಗೊಂಡಿದ್ರು. ಇದರ ಬಗ್ಗೆ ಮಾಹಿತಿ ಇತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ, ಆದ್ರೂ ಕೂಡ ಮೌನವಾಗಿದ್ರು. ಹಾಗಾಗಿ ಇಲ್ಲಿ ಅಧಿಕಾರಿಗಳ ನಡೆಯೇ ತೀವ್ರ ಅನುಮಾನಕ್ಕೆ ಕಾರಣವಾಗಿರೋದು. ಜನವರಿ 22ರಂದು ಹನುಮ ಧ್ವಜವನ್ನ ಗ್ರಾಮಸ್ಥರು ಹಾರಿಸಿದ್ರು. ಹನುಮ ಧ್ವಜ ಹಾರಿಸ್ತಾ ಇದ್ದಂತೆ ಪಂಚಾಯತಿಗೆ ತಕರಾರು ಅರ್ಜಿ ಸಲ್ಲಿಕೆಯಾಗಿತ್ತು. ಗಮನಿಸಬೇಕು, ಇಲ್ಲಿ ಧ್ವಜಸ್ತಂಭದಲ್ಲಿ ನಮಗೂ ಧ್ವಜ ಹಾರಿಸೋದಕ್ಕೆ ಅವಕಾಶವನ್ನ ಕೊಡಿ, ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಗ್ರಾಮದ ಹಲವರು ವಿರೋಧ ವ್ಯಕ್ತಪಡಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಪಂಚಾಯತಿಗೆ. ಹನುಮ ಧ್ವಜ ಹಾರಿಸ್ತೀವಿ ಅಂತ ಗ್ರಾಮಸ್ಥರು ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ರು. ಆವಾಗ ಮತ್ತೆ ಸಾಮಾನ್ಯ ಸಭೆ ಕರೆಯಲಾಗಿತ್ತು, ನಡಾವಳಿನ ರಚನೆ ಮಾಡಲಾಗಿತ್ತು ಗ್ರಾಮ ಪಂಚಾಯತ್ ಕಡೆಯಿಂದ. ಹನುಮ ಧ್ವಜ ಹಾರಿಸೋದಕ್ಕೆ 22 ಸದಸ್ಯರಲ್ಲಿ 18 ಸದಸ್ಯರು ಸಹಮತವನ್ನು ಕೂಡ ವ್ಯಕ್ತಪಡಿಸಿ ಆಗಿತ್ತು. ಮೀಟಿಂಗ್ ನಲ್ಲಿ ಪಕ್ಷಭೇದ ಮರೆತು 18 ಸದಸ್ಯರು ಸಹಮತವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಯಾವುದೇ ಧ್ವಜ ಹಾರಿಸೋದಕ್ಕೆ ಅನುಮತಿ ನೀಡುವಂತಹ ಅವಕಾಶ ಗ್ರಾಮ ಪಂಚಾಯತ್ಗೆ ಇಲ್ಲ ಅಂತ ಹೇಳಿರೋದು ಪಿಡಿಒ. ಸಂಬಂಧಪಟ್ಟ ಇಲಾಖೆಯ ಅನುಮತಿ ಪಡಿಬೇಕು, ಗ್ರಾಮ ಪಂಚಾಯತ್ ಇದರ ವ್ಯಾಪ್ತಿಗೆ ಬರೋದಿಲ್ಲ. ಇದೆಲ್ಲ ಅನುಮತಿ ಪಡಿಬೇಕಾಗಿದ್ದು ಸಂಬಂಧಪಟ್ಟಂತಹ ಇಲಾಖೆ ಕಡೆಯಿಂದ ಧ್ವಜ ತೆರವು ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ರು. ಆ ಸಂದರ್ಭ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯ ಧಾರ್ಮಿಕ ಧ್ವಜ ಹಾರಿಸಬೇಡಿ ಅಂತ ಆದೇಶ ಕೂಡ ಬಂತು. ಹನುಮ ಧ್ವಜ ಇಳಿಸೋದಕ್ಕೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟರು. ತಡರಾತ್ರಿ ಹನುಮ ಧ್ವಜ ಕೆಳಗಿಳಿಸೋದಕ್ಕೆ ಅಧಿಕಾರಿಗಳು ತೆರಳಿದ್ರು, ಗ್ರಾಮಸ್ಥರು ರೊಚ್ಚಿಗೆದ್ರು. ಅದಾದ್ಮೇಲೆ ಏನೇನಾಯ್ತು ಅಂತ ನಾವು ಗಮನಿಸಿದ್ವಿ. ಪೊಲೀಸ್ ಭದ್ರತೆಯಲ್ಲಿ ಹನುಮ ಧ್ವಜ ಇಳಿಸಲಾಯಿತು, ನಂತರ ರಾಷ್ಟ್ರಧ್ವಜವನ್ನು ಅಳವಡಿಕೆ ಮಾಡಲಾಯಿತು. ಇದರಿಂದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ರೊಚ್ಚಿಗೆದ್ರು, ಪ್ರತಿಭಟನೆ ನಡೆಸಿದ್ರು. 144 ಸೆಕ್ಷನ್ ಜಾರಿಯಾಯಿತು. ಅದಾದ ನಂತರ ಬಿಜೆಪಿ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಬೆಂಬಲ ವ್ಯಕ್ತಪಡಿಸಿದ ಬೃಹತ್ ಪಾದಯಾತ್ರೆ ಕೂಡ ಮಾಡಿದ್ರು. ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಯಿತು, ಗಲಾಟೆ ಜೋರಾಯಿತು, ಕಲ್ಲು ತೂರಾಟ ನಡೆಸಲಾಯಿತು, ಕೆಲವರನ್ನ ವಶಕ್ಕೆ ಪಡೆಯಲಾಯಿತು, ಲಾಠಿ ಚಾರ್ಜ್ ಕೂಡ ನಡೆಯಿತು. ಇದೆಲ್ಲವೂ ಅನಂತರ ಆದಂತಹ ಬೆಳವಣಿಗೆ. ಅದಕ್ಕೂ ಮೊದಲು ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ಕೊಡ್ತಾ ಹೋದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಲ್ಲಿ ಗಮನಿಸಬೇಕು ಈ ಒಂದು ಪ್ರಕರಣದ ಹಿನ್ನೆಲೆ ಮತ್ತೆ ಪ್ರಕರಣ ಹೇಗೆ ಶುರುವಾಯಿತು, ಗಲಾಟೆ ವಿವಾದ ಎಲ್ಲಿಂದ ಶುರುವಾಯಿತು ಅಂತ. ಇಲ್ಲಿ ಎಲ್ಲರೂ ಆರಂಭದಲ್ಲಿ ಅನುಮತಿ ಕೊಟ್ಟವರು ಆಮೇಲೆ ಯಾಕೆ ಉಲ್ಟಾ ಹೊಡೆದ್ರು ಅನ್ನೋ ದೊಡ್ಡ ಪ್ರಶ್ನೆ ಇಲ್ಲಿ. ಸುಕನ್ಯಾ, ನಿಜಕ್ಕೂ ಕೂಡ ಈ ಒಂದು ವಿವಾದವಾಗಿಯೇ ಕಳೆದ 2 ದಿನಗಳಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ವಿವಾದವನ್ನ ಅನುಮತಿ ಕೊಟ್ಟಿದ್ದನ್ನ ನಾವು ಮೊದಲು ನೋಡುವಂಥದ್ದೇ ಆದರೆ 30ರಿಂದ 40 ವರ್ಷಗಳ ಹಿಂದೆ ಈ ಒಂದು ಗ್ರಾಮದಲ್ಲಿ ಹಳೆಯದಾದಂಥ ಒಂದು ಧ್ವಜಸ್ತಂಭ ಇತ್ತು. ಅದು ಸಾಕಷ್ಟು ಹಳೆಯದಾಗಿತ್ತು ಅಂತೇಳಿ ಹೊಸದಾಗಿ ನಿರ್ಮಾಣ ಮಾಡಬೇಕಂತೇಳಿ ಗೌರಿಶಂಕರ ಟ್ರಸ್ಟ್ ಅವರು ಒಂದು ಅನುಮತಿಯನ್ನು ಕೂಡ ಕೇಳ್ತಾರೆ ಗ್ರಾಮ ಪಂಚಾಯತಿಯವರು ಕೂಡ ಮೊದಲನೇದಾಗಿ ಅಂದರೆ ಸಾರ್ವಜನಿಕ ಯಾವುದೇ ರೀತಿ ಅಡ್ಡಿಯನ್ನು ಆಗಬಾರ್ದು ಅಂತೇಳಿ ಅನುಮತಿಯನ್ನು ಕೂಡ ಕೊಡ್ತಾರೆ. ಆ ನಂತರದಲ್ಲಿ ಇವರು ಸಾಕಷ್ಟು ಗ್ರಾಮದಲ್ಲಿ ದೇಣಿಗೆಯನ್ನು ಕೂಡ ಸಂಗ್ರಹಿಸಿ ಹನುಮ ಧ್ವಜವನ್ನು ನಿರ್ಮಾಣ ಮಾಡೋಕ್ಕೂ ಕೂಡ ಮುಂದಾಗ್ತಾರೆ. ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಇಲ್ಲಿ ಇಂಥದ್ದೇ ಬಾವುಟ ಆರಿಸಬೇಕು, ಧ್ವಜವನ್ನು ಆರಿಸಬೇಕು ಅಂತೇಳಿ ಅನುಮತಿಯನ್ನು ಕೊಟ್ಟಿರಲ್ಲ. ಪ್ರಾರಂಭದಲ್ಲಿ ಕೊಟ್ಟಿರ್ತಾರೆ. ಆದರೆ ಇವರು ಇಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಧ್ವಜವನ್ನು ಆರಿಸೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಯಾವಾಗ ಗೊತ್ತಾಗುತ್ತೆ, ಸಾಕಷ್ಟು ತಕರಾರು ಅರ್ಜಿಗಳು ಕೂಡ ಗ್ರಾಮ ಪಂಚಾಯತಿಗೆ ಕೂಡ ಹೋಗುತ್ತೆ. ಹೀಗಾಗಿ ಮತ್ತೆ ಒಂದು ಸಭೆಯನ್ನು ಅಂದರೆ 2-3 ಸಭೆಗಳು ಕೂಡ ಆಗ್ತವೆ. ಪ್ರಮುಖವಾಗಿ ಜನವರಿ 25ರಂದು ಒಂದು ಸಭೆ ಆಗುತ್ತೆ. ಅದಕ್ಕಿಂತ ಮೊದಲೇದಾಗಿ ಇಲ್ಲಿ ಧ್ವಜಸ್ತಂಭ ಕೂಡ ನಿರ್ಮಾಣ ಆಗುತ್ತೆ, ಹನುಮ ಧ್ವಜ ಕೂಡ ಹಾರಾಟ ಕೂಡ ಆಗುತ್ತೆ. 25ರಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲರೂ ಸೇರಿ ಒಂದು ನಿರ್ಣಯವನ್ನು ಕೂಡ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ.
ಪ್ರಮುಖವಾಗಿ ಹನುಮ ಧ್ವಜ ಮತ್ತು ಹನುಮ ಸ್ತಂಭದ ವಿಚಾರವಾಗಿ ಚರ್ಚೆ ಆಗುತ್ತೆ. ಅಲ್ಲೊಂದು ನಡವಳಿಯನ್ನು ಕೂಡ ರೆಜಲ್ಯೂಷನ್ ಕೂಡ ಹೊರಡಿಸ್ತಾರೆ. ಅಲ್ಲಿ ಏನು ಅಂದರೆ 22 ಸದಸ್ಯರುಗಳ ಪೈಕಿ 20 ಸದಸ್ಯರು ಹಾಜರಾಗಿರ್ತಾರೆ. ಅಲ್ಲಿ 18 ಸದಸ್ಯರು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ ನಡವಳಿಯಲ್ಲೂ ಕೂಡ ಆ ನಂತರದಲ್ಲಿ ಯಾವಾಗ ಗ್ರಾಮ ಪಂಚಾಯತಿ ಸದಸ್ಯರುಗಳು ಒಪ್ಪಿಗೆ ಮೇಲೆ ಬಹುಮತದ ಮೇಲೆ ಒಂದು ನಡವಳಿ ರೆಸಲ್ಯೂಷನ್ ಹೊರಡಿಸ್ತಾರೆ, ಇದಕ್ಕೆ ಅಲ್ಲಿ ಗ್ರಾಮ ಪಂಚಾಯತಿ PDO ಕೂಡ ಹೇಳ್ತಾರೆ ನಾನು ಇದಕ್ಕೆ ಅನುಮತಿಯನ್ನು ಕೊಡೋದಕ್ಕೆ ಬರೋದಿಲ್ಲ, ಮೇಲಧಿಕಾರಿಗಳ ಪರ್ಮಿಷನ್ ಅನ್ನ ಕೇಳಬೇಕು, ಮೇಲಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೀತೀನಿ ಅಂತೇಳಿ ಆ ನಡವಳಿಯಲ್ಲಿ ಸಂಪೂರ್ಣವಾಗಿ ಈ ಡೀಟೇಲ್ಸ್ ಅನ್ನು ಕೂಡ ಬರೆದಿರುವಂಥದ್ದು. ಇದೇ ಒಂದು ವಿಚಾರವಾಗಿ ಇಟ್ಕೊಂಡು ಇಲ್ಲಿನ ಸ್ಥಳೀಯರು ಮತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು, ಸಭೆಯಲ್ಲಿ ಒಂದು ನಡವಳಿಯಾಗಿದೆ, ಅಲ್ಲಿ ಒಪ್ಪಿಗೆ ಸಿಕ್ಕಿದೆ, ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಧ್ವಜವನ್ನು ನಿರ್ಮಾಣ ಮಾಡಿದ್ವಿ, ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಅದ್ರ ಮೇಲೆ ಬಾವುಟವನ್ನು ಹನುಮ ಧ್ವಜವನ್ನು ಕೂಡ ಹಾರಾಟ ಮಾಡ್ತಿದೀವಿ ಅಂತೇಳಿ ಕೂಡ ಇಲ್ಲಿ ತಿಳಿಸ್ತಾ ಇರುವಂತದ್ದು. ಸುಕನ್ಯಾ, ಓಕೆ, ಅಲ್ಲಿ ಪ್ರಶಾಂತ್, ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಡೆಯೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಯ್ತಾ ಅಂತ, ಇದರ ಹಿಂದಿನ ಉದ್ದೇಶ ಏನಿರಬಹುದು ಅಂತ ಅನ್ಸುತ್ತೆ? ಇದ್ಯಾವುದಾದ್ರೂ ರಾಜಕೀಯ ಪ್ರೇರಿತವಾಗಿ ಈ ರೀತಿ ನಡ್ಕೊಂಡಿರೋದು ಅಥವಾ ಬೇರೆನಾದ್ರೂ ದ್ವೇಷ, ವೈಷಮ್ಯ ಅಥವಾ ಈ ವಿಚಾರವಾಗಿ ಅಭಿಪ್ರಾಯ ಭೇದವೇ ಇದಕ್ಕೆ ಕಾರಣ ಆಯ್ತಾ? ಸೊ ಇಲ್ಲಿ ಅಧಿಕಾರಿಗಳ ನಡೆಯ ಬಗ್ಗೆನೇ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಪ್ರಾರಂಭದಲ್ಲಿ ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ, ಇದು ರಾಜ್ಯಾದ್ಯಂತಲೂ ಕೂಡ ವ್ಯಾಪಿಸುತ್ತೆ ಅನ್ನುವಂಥದ್ದು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಅಧಿಕಾರಿಗೆ ತಿಳಿಬೇಕಾಗಿತ್ತು. ಆತ ಪ್ರಾರಂಭದಲ್ಲಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಈ ಧ್ವಜಸ್ತಂಭಗಳು ಕೆಲವೊಂದು ಕಡೆ ಇರ್ತವೆ, ಹಾರಾಟ ಕೂಡ ಆಗ್ತವೆ, ಆದರೆ ಇಷ್ಟು ಗಂಭೀರವಾಗಿ ಆತ ಪರಿಗಣಿಸಿರಲಿಲ್ಲ. ಗೌರಿಶಂಕರ ಟ್ರಸ್ಟ್ ಅವರು ಧ್ವಜಸ್ತಂಭ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳದಲ್ಲೂ ಕೂಡ ಅನುಮತಿಯನ್ನು ಕೊಡ್ತಾರೆ. ಆ ನಂತರದಲ್ಲಿ ಅವತ್ತು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಇರುತ್ತೆ. ಹೀಗಾಗಿ ಅವತ್ತು ಕೂಡ ಈ ಸೇವಾ ಟ್ರಸ್ಟ್ ಮತ್ತು ಗ್ರಾಮಸ್ಥರೆಲ್ಲರೂ ಕೂಡ ಸೇರ್ಕೊಂಡು ಧ್ವಜವನ್ನು ಕೂಡ ಹಾರಾಟ ಮಾಡ್ತಾರೆ. ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ಕೂಡ ಅದು ಹನುಮ ಧ್ವಜವನ್ನು ಇಳಿಸಿ ಇಂಡಿಯನ್ ಫ್ಲಾಗ್ ಅನ್ನು ಕೂಡ ಹಾರಿಸ್ತಾರೆ. ಅದನ್ನ ಇಳಿಸಿದ ನಂತರದಲ್ಲೂ ಕೂಡ 27ನೇ ತಾರೀಕು ಕೂಡ ಹನುಮ ಧ್ವಜವನ್ನು ಕೂಡ ಮತ್ತೆ ಹಾರಿಸ್ತಿರುವಂಥದ್ದು. ಯಾವಾಗ ಈ ರೀತಿ ತಕರಾರುಗಳು ಬಂತು, ಆದರೆ ನಡವಳಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನೊಂದು ಬಾಡಿ ಇರುತ್ತೆ, ಅದರಲ್ಲಿ ಮೆಜಾರಿಟಿ ಸಿಕ್ಕಿರುತ್ತೆ, 18 ಜನರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಧ್ವಜಸ್ತಂಭದ ಮೇಲೆ ಏನು ಇಂಡಿಯನ್ ಫ್ಲಾಗ್ ಮತ್ತೆ ನಮ್ಮ ರಾಜ್ಯ ಧ್ವಜ ಇರುತ್ತೆ, ಅದನ್ನ ನಮ್ಮ ಏನು ದಿನಾಚರಣೆಗಳಿರ್ತವೆ ಅವತ್ತಿನ ಹೊರತುಪಡಿಸಿ ಬೇರೆ ದಿನಗಳಲ್ಲೂ ಹಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಈ ಅಂಶಗಳನ್ನ ಇಟ್ಕೊಂಡು ನಿಮ್ಗೆ ಅನುಮತಿ ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ಪ್ರಾರಂಭದಲ್ಲೇ ಇದನ್ನ ಅಳವಡಿಸೋದಕ್ಕಾಗ್ಲಿ ನಿರ್ಮಾಣ ಮಾಡೋದಕ್ಕಾಗ್ಲಿ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಅನುಮತಿಯನ್ನು ಕೊಡಬಾರ್ದಾಗಿತ್ತು. ಆದರೆ ಆ ನಂತರ ಸಭೆ ನಡೆದ ನಂತರದಲ್ಲಿ ಸಾಕಷ್ಟು ತಕರಾರು ಅರ್ಜಿಗಳು ಬಂದ ನಂತರದಲ್ಲಿ ಈತ ಮೇಲಧಿಕಾರಿಗಳಿಗೆ ನಾನು ಅರ್ಜಿಯನ್ನು ಬರೀತೀನಿ, ಅನುಮತಿಯನ್ನು ಕೇಳ್ತೀನಿ, ನೀವು ಅಲ್ಲಿಂದ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಸಂಪೂರ್ಣವಾಗಿ ಇದಕ್ಕೆ ಕಾರಣಕರ್ತರೆ ಈ ಸಂಬಂಧಪಟ್ಟಂತ PDO. ಆತ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು. ಪ್ರಾರಂಭದಲ್ಲಿ ಸಾರ್ವಜನಿಕ ಸ್ಥಳಕ್ಕೆ ಈ ಒಂದು ಹನುಮ ಧ್ವಜವನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು. ಸ್ಥಳೀಯರು ಹೋಗಿ ನಾವು ಪ್ರಾಣ ಪ್ರತಿಷ್ಠೆ ಇದೆ, ಇವತ್ತೊಂದು ದಿವಸ ಆರಿಸ್ಕೊಳ್ತೀವಿ ಅಂತ ಕೇಳಿದಂತ ಸಂದರ್ಭದಲ್ಲೂ ಕೂಡ ಅನುಮತಿಯನ್ನ ಕೊಡಬಾರ್ದಾಗಿತ್ತು. ಕೊಟ್ಟ ನಂತರದಲ್ಲೂ ಕೂಡ ತೆರವನ್ನಗೊಳಿಸಬೇಕಾಗಿತ್ತು. ಸುಮಾರು ಒಂದು 10 ದಿನಗಳ ಕಾಲ, ಒಂದು 8 ದಿನಗಳ ಕಾಲ ಕೂಡ ಆ ಧ್ವಜಸ್ತಂಭದ ಮೇಲೆ ಹನುಮ ಧ್ವಜ ಹಾರಾಟ ಮಾಡಿದೆ. ಈ ಒಂದು ಅಂಶಗಳನ್ನ ಇಟ್ಕೊಂಡು ನಮಗೆ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಬಹುಮತ ಸಿಕ್ಕಿದೆ, ಅಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಪ್ರತಿನಿತ್ಯ ಅಂದ್ರೆ ರಾಷ್ಟ್ರೀಯ ದಿನಾಚರಣೆಗಳು, ನಮ್ಮ ನಾಡ ಹಬ್ಬ ದಿನಗಳನ್ನು ಹೊರತುಪಡಿಸಿದಂತೆ ಉಳಿದ ದಿನಗಳಲ್ಲೂ ಕೂಡ ನಮಗೆ ಹಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಹಾರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅನುಮತಿಯನ್ನ ಕೊಟ್ಟು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಈ ಅಂಶಗಳ ಆಧಾರದ ಮೇಲೆ ನಿನ್ನೆ ಮಂಡ್ಯ CEO ಕೂಡ ಅವರಿಗೆ ಅಮಾನತನ್ನ ಮಾಡಿರುವಂಥದ್ದು, ಗ್ರಾಮ ಪಂಚಾಯತಿ PDO ಜೀವನ್ ಅಂತ ಅವರನ್ನ ಅಮಾನತನ್ನು ಮಾಡಿರುವಂಥದ್ದು. ಇವೆಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಹನುಮ ಸ್ತಂಭವನ್ನ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಪ್ರಾರಂಭದಲ್ಲಿ ತಪ್ಪು, ಆಮೇಲೆ ಹನುಮ ಧ್ವಜವನ್ನು ಹಾರಾಟ ಮಾಡೋದಕ್ಕೂ ಅವಕಾಶ ಕೊಟ್ಟಿದ್ದೆ ತಪ್ಪು ಅಂತೇಳಿ ಸಾಕಷ್ಟು ಕಾರಣಗಳನ್ನ ನೋಟಿಸ್ನಲ್ಲಿ ಅಂಶವನ್ನು ಮಾಡಿ ಅಮಾನತ್ ಮಾಡಿರುವಂಥದ್ದು. ಸುಕನ್ಯಾ, ಓಕೆ, ಧನ್ಯವಾದ.